ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ 143 ಯೂಟ್ಯೂಬ್ ಚಾನಲ್. ಸೊ ಇವತ್ತು ನೋಡಿ ನನ್ನ ತವರ್ ಮನೆಗೆ ಬಂದಿದ್ದೀನಿ. ನಿನ್ನೆ ಮಾರ್ನಿಂಗ್ ಬ್ಯಾಂಗ್ಳೂರಿಂದ ಬಂದ್ವಿ, ಸಂಜೆ ಹಾಗೇನೆ ಊರಿಗೆ ಬಂದ್ಬಿಟ್ವಿ. ಸೊ ಏನಕ್ಕಂದ್ರೆ ಇವತ್ತು ಭೂಮಿ ಹುಣ್ಣಿಮೆ ಇದೆ. ಇಲ್ಲಿ ನಮ್ಮ ಮನೇಲಿ ಭೂಮಿ ಹುಣ್ಣಿಮೆ ದಿನ ತೋಟ ಪೂಜೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನು ನನ್ನ ಮಕ್ಕಳು ದಿನೇಶ್ ಅವರು ಬಂದಿದ್ದೀವಿ. ನನ್ನ ಚಿಕ್ಕ ಮಗಳನ್ನ ಕರ್ಕೊಂಡ್ ಬಂದಿದ್ದೀನಿ. ಅವಳು ಅಜ್ಜಿ ಬಿಟ್ಟು ಬಂದಿರೋದ್ರಿಂದ ಆಲ್ರೆಡಿ ಕೊಯ್ ಅಂತಿದ್ದಾಳೆ, ಅಜ್ಜಿ ಅಜ್ಜಿ ಅಂತ ಹೇಳ್ತಾನೆ ಇದ್ದಾಳೆ. ಇವತ್ತೊಂದಿನ ಸುಮ್ಮನೆ ಇದ್ರೆ ಸಾಕು. ಏನ್ ತಿಂದಿದ್ದು? ಓ ಬಜ್ಜಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ. ಏನದು ಬೇಡವಾ? ಹೋಗೋಣ ಬುರೋಗೋಣ. ಅಮ್ಮ ಆಲ್ರೆಡಿ 4 ಗಂಟೆಗೇನೆ ಎದ್ದು ಎಲ್ಲ ಅಡುಗೆನೂ ಮುಗಿಸಿದ್ದಾರೆ. ನಾನು ಜಸ್ಟ್ ಹಾಗೇನೆ ಎದ್ದು ಪೂಜೆಗೆ ರೆಡಿ ಮಾಡಿದೆ ಅಷ್ಟೇ. ಇವಾಗ ತೋಟ ಪೂಜೆ ಮಾಡಬೇಕು. ಭೂಮಿ ಹುಣ್ಣಿಮೆ ದಿನ ಭೂಮಿ ತಾಯಿನ ಪೂಜೆ ಮಾಡೋದೇ ವಿಶೇಷತೆ. ಸೊ ನನ್ನ ಪ್ರಕಾರ ಸಿಟಿಗಿನ ಹಳ್ಳಿಗಳಲ್ಲೇ ಹಬ್ಬ ತುಂಬಾನೇ ಚಂದ ಆಗುತ್ತೆ. ಎಲ್ಲರೂ ಸೇರ್ಕೊಂಡು ಹಬ್ಬ ಮಾಡಿ ಖುಷಿಯಾಗಿ ಊಟ ಮಾಡಿ ಕಷ್ಟ ಸುಖ ಮಾತಾಡ್ತಾ ಊಟ ಆದ್ಮೇಲೆ ಎಲ್ಲರಿಕೆ ಹಾಕೊಳ್ಳೋದಿದೆಯಲ್ಲ, ಅದೊಂಥರ ಸ್ವರ್ಗನೇ ಗಾಯ್ಸ್. ಹಬ್ಬ ಮಾಡಲ್ಲ ಅಂತಲ್ಲ, ಬಟ್ ಹಳ್ಳಿಗೆ ಕಂಪೇರ್ ಮಾಡಿದ್ರೆ ಸಿಟಿನಲ್ಲಿ ಸ್ವಲ್ಪ ಪ್ರೀತಿ ಬಾಂಧವ್ಯ ಹಳ್ಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇರುತ್ತೆ. ಅವರ ಬ್ಯುಸಿ ಶೆಡ್ಯೂಲ್ನಲ್ಲಿ ಮನೆಯವ್ರಿಗೆ ಟೈಮ್ ಕೊಡೋದನ್ನೇ ಸ್ವಲ್ಪ ಮರ್ತೋಗ್ಬಿಟ್ಟಿರ್ತಾರೆ. ಅಕ್ಕಪಕ್ಕನೇ ಗಂಡ ಹೆಂಡತಿ ಕೂತಿದ್ರು ಅವ್ರ ಪಾಡಿಗೆ ಅವ್ರು ಫೋನ್ ನೋಡ್ತಾ ಇರ್ತಾರೆ, ಇವ್ರ ಪಾಡಿಗೆ ಇವ್ರು ಫೋನ್ ನೋಡ್ತಾ ಇರ್ತಾರೆ. ಬಟ್ ಹಳ್ಳಿಗಳಲ್ಲಿ ಹಾಗಲ್ಲ. ಸೊ ಎಲ್ಲರೂ ಕೂತ್ಕೊಂಡು ಜೊತೆಗೆ ಕಷ್ಟ ಸುಖ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾರೆ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಎಲ್ಲರಿಗೂ ಭೂಮಿ ಹುಣ್ಣಿಮೆ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ನನಗೆ ಜುವೆಲ್ಸ್ ಅಂದ್ರೆ ತುಂಬಾನೇ ಇಷ್ಟ. ನೋಡಿ ನಮ್ಮಮ್ಮನ ಜುವೆಲ್ಸ್ನ ಇಸ್ಕೊಂಡು ಹಾಕೊಂಡಿದ್ದೀನಿ. ಏನಕ್ಕಂದ್ರೆ ನಾನು ಜುವೆಲ್ಸ್ ಎಲ್ಲ ಊರಲ್ಲೇ ಬಿಟ್ಟು ಬಂದಿದ್ದೀನಿ. ಸೊ ಅದಕ್ಕೋಸ್ಕರ ಸೀರೆ ಉಟ್ರೆ ಮಾತ್ರ ಗೈಸ್ ನನಗೆ ಜುವೆಲ್ಸ್ ಬೇಕೇ ಬೇಕು. ಡ್ರೆಸ್ಸಿಗಷ್ಟು ಆಗ್ತಾ ಇದ್ರೂ ಪರವಾಗಿಲ್ಲ, ಬಟ್ ಸೀರೆ ಉಟ್ಟಾಗ ಮಾತ್ರ ಜುವೆಲ್ಸ್ ಬೇಕೇ ಬೇಕು. ಹಾಯ್ 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 ಹೋಯ್, ನೋಡ ಹೆಂಗ ಹೋಗ್ತಾವ ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ. ಹಾಯ್, ಯಾಕಾಗ ನೋಡ್ತಿದ್ಯಾ? ಗುದ್ಬಿಡಪ್ಪ ಮತ್ತೆ. ಯಾಕ ದುರ್ಗುಟ್ಕೊಂಡ್ ನೋಡ್ತೈತೆ. ಭೂಮಿ ಹುಣ್ಣಿಮೆ ಅಥವಾ ಭೂಮಿ ಪೂಜೆಯನ್ನು ಆಶ್ವೀಜ ಶುದ್ಧ ಹುಣ್ಣಿಮೆ ಎಂದು ಆಚರಿಸಲಾಗುತ್ತದೆ. ಇದು ಭೂಮಿ ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಅಥವಾ ಭೂಮಿ ತಾಯಿಗೆ ಸೀಮಂತ ಮಾಡುವಂತಹ ಒಂದು ಆಚರಣೆಯಾಗಿದೆ. ಮನೆಯವರೆಲ್ಲ ಒಟ್ಟಾಗಿ ಕುಳಿತು ಪೂಜೆ ಮಾಡುವುದು, ಊಟ ಮಾಡುವುದು ಮತ್ತು ಭೂಮಿ ತಾಯಿಗೆ ನೈವೇದ್ಯವನ್ನು ಅರ್ಪಿಸುವುದು ಮತ್ತು ಕೃಷಿಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸುವುದೇ ಈ ಹಬ್ಬದ ವೈಶಿಷ್ಟ್ಯತೆಯಾಗಿದೆ. ನಮ್ಮಮ್ಮ ಸಗಣಿಯಿಂದ ನೆಲ ಸಾರಿಸ್ತಾ ಇದ್ದಾರೆ. ಸೊ ಈ ಥರ ಸಗಣಿಯಿಂದ ನೆಲ ಸಾರಿಸೋದ್ರಿಂದ ತುಂಬಾ ಒಳ್ಳೆಯದು. ಏನಕ್ಕಂದರೆ ಹಸುನ ನಾವು ಮುಕ್ಕೋಟಿ ದೇವತೆಗಳಿಗೆ ಹೋಲಿಸ್ತೀವಿ. ಮುಕ್ಕೋಟಿ ದೇವತೆಗಳು ನೆಲೆಸಿರ್ತಾರೆ ಹಸುವಿನಲ್ಲಿ. ಅದೇ ರೀತಿ ಹಸುವಿನ ಸಗಣಿಯಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳಂತೆ. ಸೊ ಅದಕ್ಕೋಸ್ಕರ ಯಾವುದೇ ಪೂಜೆಯನ್ನು ಪ್ರಾರಂಭ ಮಾಡೋಕ್ಕೂ ಮುಂಚೆ ಈ ಥರ ಸಗಣಿನ ಸಾರಿಸ್ತಾರೆ ಹಳ್ಳಿಗಳಲ್ಲಿ ಸ್ಪೆಷಲ್ ಆಗಿ. ಇದನ್ನೇನು ಕಿಟ್ಟಿಯಮ್ಮ? ಸಗಣಿ ಇಟ್ಟು ಈ ಥರ ದೀಪ ಇಡಬೇಕಾ? ಇವಾಗ ಬೋರ್ ಪೂಜೆನ ಮಾಡ್ತಾ ಇದ್ದೀನಿ. ಬೋರ್ ಪೂಜೆ ಅಂದರೆ ಇದು ಗಂಗಾ ಜಲನ ಪೂಜೆ ಮಾಡ್ದಾಗೇನೆ. ಸೊ ನಾವು ಪೂಜೆನ ಸ್ಟಾರ್ಟ್ ಮಾಡೋ ಮೊದಲು ಸಗಣಿಯಲ್ಲಿ ಹೇಗೆ ವಿಘ್ನೇಶ್ವರನ್ನ ಮಾಡಿ ಪೂಜಿಸ್ತೀವೋ ಅದೇ ರೀತಿ ಗಂಗಾದೇವಿಯ ಪೂಜೆಯು ಮುಖ್ಯವಾದುದು. ಸೊ ಯಾವುದೇ ಪೂಜೆ ಆಗಿರಲಿ ಗಂಗಾದೇವಿಯನ್ನು ಪೂಜೆ ಮಾಡಲೇಬೇಕು. ನನ್ನ ಒಂದು ಗಂಡನ ಮನೇಲಿ ಅವರು ಫಸ್ಟು ಹಳ್ಳಿಲಿದ್ದಾಗ ಈ ಥರ ಭೂಮಿ ಹುಣ್ಣಿಮೆ ಪೂಜೆನ ಮಾಡ್ತಾ ಇದ್ರಂತೆ. ಬಟ್ ಇವಾಗ ರಟ್ಟಿಹಳ್ಳಿನಲ್ಲೇ ಇರೋದ್ರಿಂದ ಪೂಜೆನ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಭೂಮಿ ಹುಣ್ಣಿಮೆ ಪೂಜೆ ಇದ್ದಾಗ ನಾನು ತವ್ರ ಮನೆಗೆ ಬರ್ತೀನಿ. ಹಳ್ಳಿಗಳಲ್ಲಿ ಭೂಮಿಯನ್ನು ತಾಯಿಯಂತೆ ಗೌರವಿಸಿ ಪೂಜೆ ಮಾಡಲಾಗುತ್ತದೆ. ಭೂಮಿ ತಾಯಿಯನ್ನು ಗರ್ಭವತಿ ಹೆಣ್ಣಿನಂತೆ ಪರಿಗಣಿಸಿ ವಿಧ ವಿಧವಾದ ತಿಂಡಿ ತಿನಿಸುಗಳನ್ನು ತಯಾರಿಸಿ ಪೂಜೆ ಸಲ್ಲಿಸುವ ಸಂಭ್ರಮವಾಗಿದೆ. ಕೆಲವೊಂದು ಕಡೆ ಎತ್ತಿನ ಗಾಡಿ ಇರೋರು
ಈ ಥರ ಭೂಮಿ ಹುಣ್ಣಿಮೆ ಎಂದು ಹೊಲಕ್ಕೆ ಪೂಜೆಗೆ ಹೋಗಬೇಕಾದ್ರೆ ಎತ್ತಿನ ಗಾಡಿ ಕಟ್ಕೊಂಡು ಎಲ್ಲರೂ ಅದರಲ್ಲಿ ಕೂತ್ಕೊಂಡು ಎಲ್ಲ ಅಡುಗೆ ಪೂಜೆ ಸಾಮಾನುಗಳನ್ನು ತಗೊಂಡು ಹೊಲಕ್ಕೆ ಎತ್ತಿನ ಗಾಡಿನಲ್ಲೇ ಹೋಗ್ತಾರೆ. ಸೊ ಈಗ ಯಾವ ಸೈಡಲ್ಲೂ ಎತ್ತಿನ ಗಾಡಿಗಳೇ ಕಾಣಿಸೋದಿಲ್ಲ, ಅವಾಗ ತುಂಬ ಇದ್ವು ಅನಿಸತ್ತೆ. ಬಟ್ ನಾನು ಕೆಲವೊಂದು ಊರುಗಳಲ್ಲಿ ಹೋದಾಗ ಎತ್ತಿನ ಗಾಡಿಗಳನ್ನು ನೋಡಿದ್ದೀನಿ, ಆ ಥರ ಹೊಲಕ್ಕೆ ಎತ್ತಿನ ಗಾಡಿನಲ್ಲಿ ಹೋಗೋದನ್ನು. ಬಟ್ ನಾನು ಒಂದು ಸಲನೂ ಇನ್ನೂ ಎತ್ತಿನ ಗಾಡಿನಲ್ಲಿ ಹೋಗಿಲ್ಲ. ಬಟ್ ನನಗೆ ತುಂಬಾ ಇಷ್ಟ ಅದು ಎತ್ತಿನ ಗಾಡೀಲಿ ಹೋಗೋದು. ಬಯಲು ಸೀಮೆ ಕಡೆ ಆ ಥರ ಜಾಸ್ತಿ ಹೋಗ್ತಾರೆ ಅಂತ ಅನಿಸತ್ತೆ. ಸೊ ಪೂಜೆ ಎಲ್ಲ ಆಗಿ ಎಡೆ ಎಲ್ಲ ಹಾಕಿದ್ವಿ. ಸೊ ನಮ್ಮಮ್ಮ ಇವತ್ತು ನಿದ್ದೆ ಬಂದಿತ್ತೋ ಇಲ್ವೋ ಗೊತ್ತಿಲ್ಲ, ಯಾವುದಾದ್ರೂ ಫಂಕ್ಷನ್ ಇದ್ದರೆ ಸರಿಯಾಗಿ ನಿದ್ದೆನೇ ಮಾಡಲ್ಲ, ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಹೇಳಿ. ಸೊ 4 ಗಂಟೆಗೆ ಅಲಾರಾಮ್ ಇಟ್ಟು ಮಲಗಿದ್ದೀನಿ. ಬಟ್ ಅವ್ರು 4 ಗಂಟೆ ಅಲಾರಾಮ್ ಹೊಡೆಯೋದಕ್ಕಿಂತ ಮುಂಚೆನೇ ಎದ್ದು ಎಲ್ಲ ಅಡುಗೆನೂ ಪ್ರಿಪೇರ್ ಮಾಡಿದರು. ಪೂಜೆ ಎಲ್ಲ ಮಾಡಿ ಎಡೆ ಹಾಕಿ 2 ಎಡೆನ ಮಾಡಿ, 1 ಎಡೆನ ಅರ್ಪಿಸಿ ಇನ್ನೊಂದು ಎಡೆನ ಭೂಮಿಯಲ್ಲಿ ಅಗೆದು ಆ ಎಡೆನ ಹೂಳ್ತಾರೆ. ನಂತರ ಉಳಿದ ಒಂದು ಎಡೆಯನ್ನು ಭೂಮಿಗೆ ಎಲ್ಲ 4 ದಿಕ್ಕು ಕಡೆನೂ ಚರಗ ಅಂತ ಹೊಡಿತಾರೆ. ಸೊ ಅಲ್ಲಿಗೆ ಕಂಪ್ಲೀಟಾಗಿ ಭೂಮಿ ಹುಣ್ಣಿಮೆ ಪೂಜೆ ಮುಗಿದಾಗೆ. ಅಲ್ಲಿಗೆ ಭೂಮಿ ತಾಯಿ ಸಂತೃಪ್ತಳಾಗಿ ಒಳ್ಳೆ ಬೆಳೆಯನ್ನು ಇನ್ನೂ ಚೆನ್ನಾಗಿ ಕೊಡ್ತಾಳೆ ಅನ್ನೋದು ಒಂದು ನಂಬಿಕೆ. I've been holding on for so long, I can't remember why. The fire's gone, I'm all burnt out, the embers have gone dry. I don't need your love to carry on. I don't need your love to make me strong. No, I've got courage to guide me through the dark. I've got courage to follow my own heart. ಭೂಮಿ ಹುಣ್ಣಿಮೆ ಪೂಜೆ ಎಲ್ಲ ಮುಗಿದ ನಂತರ ಎಡೆ ಹಾಕಿದ್ದನ್ನು ಭೂಮಿ ತಾಯಿಗೆ ಮುಚ್ಚಬೇಕು. ಭೂಮಿ ತಾಯಿಯು ಶಾಂತಿ ಸಮಾಧಾನದಿಂದ ಉತ್ಕೃಷ್ಟವಾದ ಬೆಳೆಯನ್ನು ಕೊಡುತ್ತಾಳೆ. ಡೈಲಾಗ್ ಎಂಥದ್ದು? ಶು ಅದ್ರ ಮೇಲೆ ಏನು ಬಾಳೆದಲ್ಲಿ ಕೊಡು. ಬಾಳೆದಲ್ಲಿ ಇಲ್ಲ ಹಾಕಕ್ಕ. ನಾನು ಮಾಡ್ಕೋದಂತ ಈಗ 30 ವರ್ಷ ಆಗೈತೆ ನಾನು ಭೂಮಿ ಮಾಡೋದು. ಯಾಕೆ ಈ ಪಾಟೀಲನ್ನು ಹೇಳಿ, ಯಾವ್ದಾದ್ರು ಒಂದು ಡೈಲಾಗ್ ಬರ್ತಿದ್ರೆ. ನಾಟಕ ಡೈಲಾಗ್ ಅದೇ ಎಲ್ಲರೂ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ನೋಡಿ ಗಾಯ್ಸ್. ಈ ಜಗ್ಗನನ್ನು ಬಗ್ಗಿಸುವವರು ಇನ್ನು ಹುಟ್ಟಿಲ್ಲ, ಜಗತ್ತಿನಲ್ಲಿ ಹುಟ್ಟಿಲ್ಲ. ಜಗತ್ತಿನಲ್ಲಿ ಈ ಕಣ್ಣಲ್ಲಿ ನೀವೇನೇನ್ ನೋಡ್ಬೇಕೋ ಕಾಣೆ. ಡೈಲಾಗು ಇಂತ ಒಬ್ರು ಟ್ಯಾಲೆಂಟಿಂಗ್ ಪರ್ಸನ್ಸ್ ಇದಾರೆ ನಮ್ಮ ಮನೇಲಿ. ನಮ್ಮ ಅಪ್ಪಾಜಿ ಅಂತೂ ತುಂಬಾ ಚೆನ್ನಾಗಿ ಡೈಲಾಗ್ಸ್ ಹೇಳ್ತಾರೆ ಬನ್ನಿ. ಇವರೇ ನಮ್ಮ ಅಪ್ಪಾಜಿ, ವೆರಿ ಫ್ರೆಂಡ್ಲಿ ಆಗಿರ್ತಾರೆ. ಅಲ್ಲೇ ಹೇಳಪ್ಪಾಜಿ ಒಂದು ಡೈಲಾಗ್. ಏನನ್ನೋದು ಹೇಳಿ. ನೀನ್ ಅವಾಗ ನಾಟಕ ಮಾಡಿದ್ದಿಲ್ಲ, ಅದೇ ಡೈಲಾಗ್ ಹೇಳು. ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನೀನು ನನ್ನನ್ನು ಗೆಲ್ಲಲಾರಿ, ಈಗ ಆ ಶಕ್ತಿ ನಿನ್ನಲ್ಲಿಲ್ಲ, ಬಬ್ರುವಾನ. ಇದು ಆಕ್ಚುಲಿ ಚೆನ್ನಾಗಿರೋದು. ಜೋರು ಹುಲಿ. ಸಮಾಚಾರ
ಆಯ್ತಾ ಹಬ್ಬ? ಹೋಗದಾ? ಊರಿಗೆ ಹೋಗದಾ? ಏನು ಬೇಕು? ಏನು ಬೇಕು? ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಅಲ್ಲೇ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ತುಂಬ ಇರುವೆಗಳಿತ್ತು, ಅಲ್ಲಿ ಕೂರಿ ಊಟ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮನೆಗೆ ಬಂದು ಊಟ ಮಾಡ್ತಾ ಇದ್ದೀವಿ. ದುರ್ಗಮ್ಮ ದುರ್ಗಮ್ಮರ ಎಲ್ಲಿಗೆ ಹೊರಟಿದ್ದೀರಾ? ಪ್ಯಾರ್ಲನ್ ತಿನ್ನಕ ಹರ್ಕೊಂಬನ್ನಿ ನಮಗೊಂದು. ಇವನ್ ಡೈಲಾಗ್ ಹೇಳಿ ದುರ್ಗಮ್ಮನವ್ರೆ. ಅಯ್ಯೋ, ನಿಮಗೆ ಬರ್ದೇ ಇರೋದು ಯಾವ್ದಿದೆ ಹೇಳಿ? ಹೆವಿ ಟ್ಯಾಲೆಂಟೆಡ್ ನೀವು. ಹಣ್ಣು ಸಿಕ್ಕುವ? ಇವರು ದುರ್ಗಮ್ಮ ಅಂತ ನಮ್ಮ ಮನೆ ಪಕ್ಕದಲ್ಲೇ ಇರೋದು, ನಮ್ಮ ಅಮ್ಮರ ಮನೆ ಪಕ್ಕದಲ್ಲೇ ಇದ್ದಾರೆ. ನನ್ನ ಮಗಳು ಇವರು ಒಂಥರ ಕ್ಲೋಸ್ ಫ್ರೆಂಡ್ಸು. ಪ್ಯಾರ್ಲಣ್ಣು, ಆಮೇಲೆ ಎಂಥವ್ರ ಹಣ್ಣು ಹುಡ್ಕೊಂಡು, ದಾಳಿಂಬ್ರೆ ಹಣ್ಣು ಎಲ್ಲ ಹುಡ್ಕೊಂಡು ಹೋಗಿ ಕಿತ್ಕೊಂಡು ತಿಂತಾಯಿದ್ರು. ನನ್ನ ಮಗಳು 1 ಇಯರ್ ಮೇಲೆ ಇಲ್ಲಿದ್ಲು ಅದಡೀಲಿ. ಅವಾಗ ನೋಡಿ ಇವರಿಬ್ರು ಚಡ್ಡಿ ದೋಸ್ತಗಳು. ಮನೆ ಮುಂದೆ ಎಷ್ಟೊತ್ತು ಬೇಕಾದರೂ ಕುತ್ಕೊಂಡು ಹರಟೆ ಹೊಡಿತಾರೆ ಇವರೊಬ್ರು. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ದುರ್ಗಮ್ಮನವರು. ಯಾವುದೋ ದೆವ್ವದ ಆ್ಯಕ್ಟಿಂಗ್. ಯಾವ ಇವೆಲ್ಲ ಅವಾಗೆಲ್ಲ ಮಗ ಅಲ್ಲಿ ಮಾಡ್ರವ ಚಿಕನ್ ಕಪ್ಪಾಗ ಮತ್ತೆ ಗಾಡಿ ಕಟ್ಕೊಂಡು ಇಂತಿಂತ ಪುಟ್ಟಿ ತುಂಬ ಅರ್ಬಿ ಕಟ್ಕೊಂಡು ಅಡುಗೆ ತುಂಬ್ಕೊಂಡು ಪೂಜೆ ಮಾಡ್ಕೊಂಡು ಭಾರಿ ಪದ್ಧತಿ ಬಿಡು. ಈ ಕಡೆ ಏನು ಗೊತ್ತಲ್ಲ. ಈ ಕಡೆಗೆ ಏನೇನು ಮಾಡೋದಿಲ್ಲ ನೋಡಿ, ನೀರಾವರಿ ಬಂದತ್ತಲ್ಲ ಏನು ಮಾಡೋಲ್ಲ. ಅವಾಗೆಲ್ಲ ಮೆಣಸಿನ ಹಣ್ಣು ಬಿಡ್ಸಕ್ಕಾರ ಸುಣ್ಣದ ಚಟ್ಗಿ ದಾಬ ಹಾಕಿ ಮೆಣಸಿನ ಹಣ್ಣು ಬಿಡಿಸಿ ಆ ಚಟ್ಗಿ ಸುತ್ತಲೂ ಪೂಜೆ ಮಾಡಿ ಮೆಣಸಿನ ಹಣ್ಣು ಹಾಕಿ ಪೂಜೆ ಮಾಡೋದು. ಆಮೇಲೆ ಎಡಿ ಹಾಕಿ ಇದ್ರಾಗ ಗಣೇಶನ ಹಬ್ಬದಾಗ ತಿರ್ಗ ಹೊಡಿತಾರ ನೋಡು. ಇದ್ರಾಗ ಗಣೇಶನ ಹಬ್ಬದಾಗ ಆವಾಗಿನ ಕಾಲದಾಗ ಈಗ ಎಲ್ಲಿ ತರ್ತೀವ? ಆವಾಗಿನ ಕಾಲದಾಗ ಎಲ್ಲ ಪದ್ಧತಿ ಓದ್ವಿ. ಈಗಿನವರೆಲ್ಲ ಸೋಕಿ ಕಾಲ ಇದು. ಎಲ್ಲ ಸೋಕಿ ಕಾಲ ಬಂದ ಹಬ್ಬಗಳೇ ಗಾಡ ಸಿಟಿಯಾಗದ್ರ ರೆಡಿಮೇಡ್ ಅಡ್ಗೆ ತರ್ಸ್ಕೊಂಡು ಉಂಡು ಆರ್ಡರ್ ಮಾಡ್ಕೊಂಡು ಉಂಡು ಮಕ್ಕಂತಾರ. ಇನ್ನೇನು ಪದ್ಧತಿಗಳು ಮಾಡಕ್ ಹೋಗಿದ್ದಾರ. ಈಗೇನವ ಗಗಡ ಪಾಯಸ ಮಾಡಿದ್ನ, ಶಾವಿಗೆ ಪಾಯಸನ, ಹೆಸರು ಬೇಳೆ ಪಾಯಸ ಅಷ್ಟ. ಗೋಧಿ ಹುಗ್ಗಿ, ಹಳೆ ಕಾಯಿ ಕಡುಬು ಎಲ್ಲ ಕಟ್ತೀವಿ. ಅವಾಗ ಎಲ್ಲ ಮಾಡ್ತಿದ್ವಿ. ಎಲ್ಲೇ ತರ್ತೀವಿ? ಏನೇನು ಕಾಯಿ ಕಡುಬುಲ್ಲ ಏನು ನೋಡಿ ಎಲ್ಲ ಹೋಗೈತಿ. ಈಗ ಬರ್ರಿ ಹೆಸರು ಬೇಳೆ ಪಾಯಸ, ಶಾವಿಗೆ ಪಾಯಸ, ಶಾವಿಗೆ ಪಾಯಸ ಅಗ್ರಂದು ಮತ್ತೆಲ್ಲ ಗೋಧಿ ಹುಗ್ಗಿ ಎಲ್ಲ ಬೇಸಕತ್ತಿ. ಗೋಧಿ ಹುಗ್ಗಿನೂ ಇಲ್ಲ, ಗೋಧಿ ಹುಗ್ಗಿಲ್ಲ. ಅಯ್ಯೋ ಫ್ರೆಂಡ್ಸ್, ಇವರ ಏರ್ಸ್ ಎಷ್ಟು ಚೆನ್ನಾಗಿದೆ. ದುರ್ಗಮ್ಮ ಟಿಪ್ಸ್ ಹೇಳು, ಏರ್ ಟಿಪ್ಸ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದೆಯಾ ಕೂದಲನ್ನ? ಅವಾಗೆಲ್ಲ ನಾವು ಈ ಸಿಹಿಕಾಯಿ ಹಾಕ್ಯಂತ ತಕೊಂತಿದ್ವವ. ಈಗ ಬಂದವ ಆ ಶ್ಯಾಂಪು ಈ ಶ್ಯಾಂಪು ಅಂತಂದು. ಈಗೆಲ್ಲ ಶ್ಯಾಂಪುಗಳು ಬಂದು ಉದ್ರಿದವ. ನಮ್ಮ ಇನ್ನೂ ಭಾಳ ಚೆನ್ನಾಗದು ಕೂದಲು. ಅವರೆಲ್ಲ ಉದ್ರಿ ಮೋಡ್ ಜಡಿ ಮಾಡ್ಕೊಂಡ. ಈಗಿನ ಮಕ್ಕಳು ಅವಾಗೆಲ್ಲ ನೀವು ಬರೀ ಸೀಗೆಕಾಯಿನ ಕುಟ್ಟಿ ಪುಡಿ ಮಾಡಿ ಹಚ್ಕೊಂತಿದ್ವಿ ನಾವು. ಸೀಗೆಕಾಯಿ ಪುಡಿ ಮಾಡಿ ಹಚ್ಕೊಂತಿದ್ವಿ. ಕಾಯಿ ನೀರ ನೆನೆ ಹಾಕ್ಯಂದು ಹಚ್ಕೊಂತಿದ್ವಿ. ಕಾಯಿ ನೀರ ನೆನೆ ಇಟ್ಟು ಕುಟ್ಟಿ ಪುಡಿ ಮಾಡಿ ಆಮೇಲೆ ಹಚ್ತಾ ಇದ್ರಿ. ಎಮ್ಮೆ ಕರು ಹಾಕಿದೆ. ಎಷ್ಟು ದಿನ ಆಯ್ತಮ್ಮ? ನಿಮ್ಗೆ ಯಾಕೆ ಬೇಕದು? ನೋಡಿ ಅದು ಹೆಂಗ್ ದುರ್ಗುಟ್ಕೊಂಡು ನೋಡ್ತಾ ಇದ್ದೆ. ಯಾಕೆ ನಿನ್ನ ಪಾಪನ ಎತ್ಕೊಂಡು ಹೋಗ್ಬಿಡ್ಲಾ? ಆಯ್ತ್ಯಾ? ನೋ ವೇ, ಚಾನ್ಸೇ ಇಲ್ಲ. ನೋ ವೇ. 15 ದಿನ ಆಗಿದೆ ಪಾಪು ಹಾಕಿ. ನೋಡಿ ಕರು. ನಾವು ಬೆಂಗಳೂರಿಗೆ ಹೋದಾಗ ಇದು ಕರು ಆಗಿರೋದು. ಸೊ ಈ ಸಲ ಗಿಣ್ಣ ಮಿಸ್ ಆಯಿತು ತಿನ್ನೋದಕ್ಕೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.